ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದಾ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಸುಮಿತ್ರ ಅನ್ಕಾನ್ಷಿಯಸ್ ಆಗಿರ್ತಾಳೆ. ಅವಳನ್ನ ಚೆಕಪ್ ಮಾಡೋದಕ್ಕೆ ಅಂತ ಡಾಕ್ಟ್ರು ಬಂದಿರ್ತಾರೆ. ಡಾಕ್ಟ್ರು ಚೆಕ್ ಮಾಡ್ತಾ ಇರುವಾಗ ದಶರಥ ಕೇಳ್ತಾನೆ, ಏನಾಗಿದೆ ಡಾಕ್ಟ್ರೇ ಅವ್ರಿಗೆ ಅಂತ. ಆವಾಗ ಏನೂ ಆಗಿಲ್ಲ, ಅವ್ರಿಗೆ ಸ್ವಲ್ಪ BP ಹೈ ಆಗಿದೆ ಅಷ್ಟೇ. ಹೇಳ್ತಿದ್ದಂಗೆ, ನಾವು ನಿಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಬರ್ತೀವಿ ನಡೀರಿ, ಅಲ್ಲೇ ಅಡ್ಮಿಟ್ ಮಾಡಿಬಿಡ್ತೀವಿ ಅಂತ ದಶರಥ ಹೇಳ್ತಾ ಇರ್ತಾನೆ. ಅಯ್ಯೋ, ಅಡ್ಮಿಟ್ ಮಾಡೋ ಅವಶ್ಯಕತೆ ಇಲ್ಲ, ಏನಿಲ್ಲ. ಅವ್ರಿಗೊಂದು ಇಂಜೆಕ್ಷನ್ ಕೊಡ್ತೀನಿ, ಆ ಇಂಜೆಕ್ಷನ್ ಕೊಟ್ಟರೆ ಸಾಕಾಗತ್ತೆ. ಬಟ್ ಅವ್ರಿಗೆ ಟೆನ್ಷನ್ ಆಗುವಂಥ, ಗಾಬರಿ ಆಗುವಂಥ ವಿಷಯಗಳನ್ನ ಅದನ್ನೂ ಹೇಳ್ಬೇಡಿ. ಆ ಥರ ಏನಾರು ನೀವು ಹೇಳಿದ್ರೆ ಅವ್ರಿಗೆ ಅವರ ದೇಹಕ್ಕೆ, ಆರೋಗ್ಯಕ್ಕೇ ತುಂಬ ತೊಂದರೆ ಆಗುತ್ತೆ, ಅವ್ರ ಜೀವಕ್ಕೂ ಸಮಸ್ಯೆ ಆಗುತ್ತೆ. ಅವ್ರಿಗೆ ಗಾಬರಿ ಆಗೋ ಯಾವ ವಿಷಯನೂ ಹೇಳ್ಬೇಡಿ ಅಂತ ಹೇಳ್ಬಿಟ್ಟು ಇಂಜೆಕ್ಷನ್ ಕೊಡ್ತಾರೆ. ಇಂಜೆಕ್ಷನ್ ಕೊಟ್ಟಾದ್ಮೇಲೆ ಡಾಕ್ಟ್ರು ಅಲ್ಲಿಂದ ಹೊರಡ್ತಾರೆ. ಏನಮ್ಮ ನನ್ನ ಸೊಸೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡ್ಲು, ಅವಳು ಬಂದು ಎನ್ನೆಲ್ಲ ಹಾಳು ಮಾಡಿಬಿಟ್ಲು, ಈ ಶಾರದದಿಂದ ಇಷ್ಟೆಲ್ಲ ಕಾಟ ನಮಗೆ, ಇದನ್ನೆಲ್ಲ ಯಾವಾಗ ತಪ್ಪುತ್ತೋ ನಮಗೆ ಅಂತ ತಾತ ಹೇಳ್ತಾ ಇರ್ತಾರೆ. ಆವಾಗ ದಶರಥ ಅವಳ ಪಕ್ಕದಲ್ಲೇ ಕೂತಿರ್ತಾನೆ, ಸುಮಿತ್ರನ ಪಕ್ಕ. ಗೆ ಎಚ್ಚರಿಕೆ ಆಗುತ್ತೆ. ಏನಮ್ಮ ನೀನು ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋದ, ನೀನು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ನಿನಗೇನಾರು ಆಯಿತು ಅಂದರೆ ನಮ್ಮ ಮನೆಗೆ ಯಾರು ದಿಕ್ಕು, ನೀನೇ ನಮ್ಮ ಮನೆ ಬೆಳಕು ಗಣಮ್ಮ, ನೀನು ಹಿಂಗೆಲ್ಲ ಟೆನ್ಷನ್ ಮಾಡ್ಕೊಬೇಡ, ನೀನು ಆರಾಮಾಗಿರಬೇಕು ನೀನು ಅಂತ ಹೇಳ್ತಾ ಇರ್ತಾರೆ. ಅಯ್ಯೋ ಸುಮಿತ್ರ, ಯಾಕೆ ಇಷ್ಟಬೇಕು ಎದೊಳೋದಕ್ಕೋದೆ ಅಂತ ಪಾರಿಜಾತ ಹೇಳ್ತಾ ಇರ್ತಾಳೆ. ಆವಾಗ ಅಲ್ಲಿಗೆ ಈ ಪಾಪಿ ಜ್ಯೋತಿಕಾ ಬರ್ತಾಳೆ. ಬಂದ್ಬಿಟ್ಟು, ಮಮ್ಮ ಏನಾಯಿತು ಮಮ್ಮ, ನೀವು ಟೆನ್ಷನ್ ಮಾಡ್ಕೊಂಬಿಡಿ, ಆ ಶಾರದಾ ಬಂದ್ಲು ಅಂತ ನೀವು ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಳಕ್ಕೆ ಹೋದ್ರಿ, ಅವಳು ಮಾತ್ರ ನಿಮ್ಮನ್ನ ಯಾವತ್ತೂ ನೆಮ್ಮದಿ ಆಗಿರೋದಕ್ಕೆ ಬಿಡೋದಿಲ್ಲ, ಅವಳಿಂದ ನಾವು ಇನ್ನೂ ಏನೇನು ಅನ್ಭವಿಸ್ಬೇಕೋ ಏನೋ, ಬರೀ ಇಂಥವೇ ಆಗೋಯ್ತು ಅವಳು ಮತ್ತೆ ಬಂದು ನಮಗೆ ಸಮಸ್ಯೆ ಕೊಡೋದಕ್ಕೆ ಅಂತಲೇ ಉಟ್ಬಿಟ್ಟಿದ್ದಾಳೆ ಅಂತ ಹೇಳ್ತಾ ಇರ್ತಾಳೆ. ಅವಳಿಂದ ನಮ್ಗೆ ಯಾವಾಗಲೂ ಸಮಸ್ಯೆ ಇದ್ದಿದ್ದೆ, ನೀನು ಟೆನ್ಷನ್ ಮಾಡ್ಕೊಬೇಡಕ್ಕಂತ ಅಂತ ಹೇಳ್ತಾ ಇರ್ತಾರೆ ಸುಮಿತ್ರ. ಆವಾಗ ನಿನ್ಗೆ ಏನೂ ಆಗದೆ ಇರೋ ಥರ ನಾನು ನೋಡ್ಕೊತೀನಿ ಮಾಮ, ನಿಮಗೆ ಯಾರು ಏನು ಸಮಸ್ಯೆ ಕೊಡದೇ ಇರೋ ಥರ ನಾನು ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಅವಳನ್ನ ತಪ್ಕೊಂಡು ದಶರಥನ ಗುರಾಯಿಸ್ತಾ ಇರ್ತಾಳೆ ಅಂತ ಹೇಳ್ತಾರೆ. ನಾನು ಅಂತೂ ಇನ್ಮೇಲೆ ಸುಮ್ಮನೆ ಇರೋದಿಲ್ಲ, ಆ ಶಾರದಾ ಸಿದ್ದು ಏನಾದ್ರು ನಮ್ಮ ಮನೆ ಹತ್ರ ಬಂದರೆ ಅವ್ರ ಮೇಲೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಇನ್ಮೇಲೆ ಅವರಿಬ್ಬರು ನಮ್ಮ ಮನೆ ಹತ್ರ ಬರಬಾರ್ದು, ನೋಡು ನಾವು ಆ ಶಾರದಾ ಬಂದಿದ್ದಕ್ಕೆ ನನ್ನ ಸೊಸೆಗೆ ಹೆಂಗೆಲ್ಲ ಆಗೋಯ್ತು, ಇನ್ಮೇಲೆ ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಿರ್ತಾರೆ. ಆವಾಗ ಶಾರದಾ ಸುಮ್ಮನೆ ಬಂದಿರಲ್ಲಪ್ಪ, ಅವಳು ಏನೋ ವಿಷಯ ಹೇಳೋದಕ್ಕೆ ಅಂತ ಬಂದಿರ್ತಾಳೆ, ಅವಳು ಯಾರಿಗೂ ಏನೂ ಕೆಟ್ಟದ್ದು ಮಾಡೋದಿಲ್ಲ ಅಂತ ದಶರಥ ಹೇಳ್ತಾ ಇರ್ತಾನೆ. ನೀನು ಸುಮ್ಮನೆ ಇರೋ, ನೀನು ಎಲ್ಲರ ಮೇಲೂ ಒಳ್ಳೆತನ ತೋರಿಸೋದಕ್ಕೆ ಹೋಗಬೇಡ, ಅವಳಿಂದ ನಮ್ಮ ಮನೇಲೆಲ್ಲ ಎಷ್ಟೆಲ್ಲ ಸಮಸ್ಯೆ ಆಗಿದೆ ಅಂತ ನಿನಗೆ ಕಾಣಿಸ್ತಾ ಇಲ್ವಾ, ನಿನಗೇನಾಗಿದೆ ನಿನಗೆ ಅಂತ ತಾತ ಬೈತಾ ಇರ್ತಾರೆ. ಶಾರದಾ ಮತ್ತೆ ಸಿದ್ದು ಇಬ್ಬರು ಮನೆಗೆ ಬರ್ತಾರೆ. ಅಮ್ಮ ನೀರು ಕೊಡೋದಕ್ಕೆ ಅಂತ ಹೋಗ್ತಾರೆ. ಆವಾಗ ನನಗೇನು ಬೇಡ ಅಂತ ಶಾರದಾ ಹೇಳ್ತಾಳೆ. ಆವಾಗ ಸಿದ್ದು ಇಸ್ಕೊಂಡು ನೀರನ್ನ ಕುಡಿತಾನೆ. ಆಗ ದೀಪು ಬರ್ತಾಳೆ. ದೀಪು ಬಂದ್ಬಿಟ್ಟು, ಅಮ್ಮ ಏನಮ್ಮ ನಮ್ಮ ಅಜ್ಜಿ ಸಿಕ್ಕಿದ್ರ, ಯಾವಾಗ ಬರ್ತಾರಮ್ಮ ನಮ್ಮ ಮನೆಗೆ ಅಂತ ಕೇಳ್ತಾ ಇರ್ತಾಳೆ. ಆದಷ್ಟು ಬೇಗ ಬರ್ತಾರೆ ಪುಟ ಅಂತ ಹೇಳ್ಬಿಟ್ಟು ಶಾರದಾ ರೂಮಿಗೆ ಹೋಗ್ತಾಳೆ. ಇದನ್ನ ವಿಮಲಾ ಅವ್ರು ಕೇಳ್ತಾರೆ, ಏನೋ ಸಿದ್ದು, ಯಾಕೆ ಶಾರದಾ ತುಂಬ ದುಃಖದಿಂದ ಇದ್ದಾಳೆ, ಏನಾಯಿತು ಅಂತ ಕೇಳ್ತಾರೆ. ಅಯ್ಯೋ, ಅಲ್ಲಿ ರೋಡಲ್ಲಿ ಅಳ್ತಾ ಇದ್ರಮ್ಮ, ನಾನು ಸಮಾಧಾನ ಮಾಡಿ ಕರ್ಕೊಂಡ್ಬಂದೆ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಅವಳಿಗೆ ಅವ್ರ ಅಮ್ಮನ ಕಳ್ಕೊಂಡಿರೋದಕ್ಕೆ ತುಂಬ ಕಷ್ಟ ಆಗಿದೆ, ಅವಳ ದುಃಖನ ನನ್ನ ಕೈಲಿ ನೋಡೋದಕ್ಕಾಗ್ತಿಲ್ಲ, ಆದಷ್ಟು ಬೇಗ ಅವ್ರ ಅಮ್ಮ ಸಿಕ್ಬಿಟ್ಟು ಅಂದರೆ ಅವಾಗ ಸ್ವಲ್ಪ ಸಮಾಧಾನ ಆಗ್ತಾಳೆ. ನಮ್ಮನ್ನು ಕಳ್ಕೊಂಡು ಅವ್ಳನ್ನ ಹುಡ್ಕೋವಂಥದ್ದು ಇದೆಯಲ್ಲ, ಅದು ಯಾವ ಶತ್ರುಗೂ ಬೇಡ, ಅದು ತುಂಬ ಕಷ್ಟದ ಕೆಲಸ. ಪಾಪ ಶಾರದಂಗೆ ಯಾಕೆ ಮತ್ತೆ ಎಲ್ಲ ಸಮಸ್ಯೆಗಳು ಬಂದು ಸೇರ್ಕೋತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಿರ್ತಾರೆ. ಆವಾಗ ಅಮ್ಮನು, ಹೌದು, ಆ ಮಗುನ ಚಿಕ್ಕ ವಯಸ್ಸಿಂದನೂ ತುಂಬ ಬರೀ ಕಷ್ಟಗಳನ್ನೇ ನೋಡ್ಕೊಬಂದ್ಲು, ಅವಳು ಇವಾಗಾರು ಸ್ವಲ್ಪ ಖುಷಿಯಾಗಿರ್ತಾಳೆ ಅಂತ ಅಂದ್ಕೊಂಡ್ರೆ ಅವಳಿಗೆ ಒಳ್ಳೆ ದಿನಗಳು ಬರ್ತಾನೆ ಇಲ್ಲ ಅಂತ ಹೇಳ್ತಿರ್ತಾರೆ. ಸಿದ್ದು ಹೇಳ್ತಾನೆ, ನಾನು ಎಲ್ಲೇ ಇದ್ರೂ ಅವ್ರ ಅಮ್ಮನ ಹುಡ್ಕೊಂಡು ಕರ್ಕೊಂಡು ಬಂದೇ ಬರ್ತೇನೆ, ಆವಾಗಲೇ ನಮ್ಮ ಶಾರದಾ ಅವರು ತುಂಬ ಖುಷಿಯಾಗಿರೋದು, ಅವರು ಈ ಥರ ಸಪ್ಪುಗೆರಗಿರೋದನ್ನ ನನ್ನ ಕೈಯಲ್ಲಿ ನೋಡೋದಕ್ಕಾಗ್ತಾ ಇಲ್ಲಮ್ಮ ಅಂತ ಹೇಳ್ತಾ ಇರ್ತಾನೆ. ಅಮ್ಮ, ನೀವು ಕೈಕಾಲು ತೊಳ್ಕೊಂಬರೋಗ್ರಿ, ನಾನು ಊಟಕ್ಕೆಲ್ಲ ರೆಡಿ ಮಾಡ್ತೀನಿ ಅಂತ ಹೇಳ್ತಾರೆ. ಸಿದ್ದು ರೂಮಿಗೆ ಬರ್ತಾನೆ. ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ ಶಾರದಾ. ಚಾಕ್ಲೇಟ್ಸು ಅದು ಇದನ್ನೆಲ್ಲ ಚೆನ್ನಾಗಿ ತಿಂತಾ ಇರ್ತಾಳೆ. ಏನು ಗೋಲ್ಡಿ, ಯಾಕೆ ಈ ಥರ ಇಷ್ಟೊಂದು ತಿಂತಾ ಇದೆಯಾ, ಏನಾಗಿದೆ ನಿನಗೆ ಅಂತ ಪಾರಿಜಾತ ಕೇಳ್ತಾಳೆ. ನಾನು ತುಂಬ ಖುಷಿಯಾಗಿದ್ದೀನಿ ಗ್ರಾನಿ, ನೋಡು ಈ ಮನೆಯವರೆಲ್ಲ ಎಷ್ಟು ಈ ಗುಗ್ಗುಗಳ ಥರ ಇರ್ತಾರೋ ಅಲ್ಲಿವರೆಗೂ ನಮ್ಮನ್ನ ಯಾರು ಏನೂ ಮಾಡೋದಕ್ಕಾಗೋದಿಲ್ಲ. ಆ ಶಾರದಾ ಏನೇ ಮಾಡಿದ್ರು ಈ ಮನೆಗೆ ಮತ್ತೆ ನಾನು ಈ ಮನೆ ಮಗಳು ಅಂತ ಬರೋದಕ್ಕೆ ಸಾಧ್ಯನೇ ಇಲ್ಲ. ನನಗಿದ್ದ ಸಮಸ್ಯೆಗಳೆಲ್ಲ ತಪ್ಪೋಯ್ತು, ನನಗೆ ಇನ್ಮೇಲೆ ಯಾವ ಚಿಂತೆನೂ ಇಲ್ಲ, ನಾನು ಆರಾಮಾಗಿ ಈ ಮನೆ ಮಹಾರಾಣಿ ಥರ ಇರ್ಬೋದು ಅಂತ ಹೇಳ್ತಾ ಇರ್ತಾಳೆ. ಆದರೆ ಪಾರಿಜಾತಂಗೆ ಭಯ ಆಗ್ತಾ ಇರತ್ತೆ. ಪಾಲಾಕ್ಷ ಇದ್ದಾನಲ್ಲ, ಪಾಲಾಕ್ಷ ಇದ್ರೂ ಯಾಕೆ ಇವಳು ಈ ಥರ ಹೇಳ್ತಿದ್ದಾಳೆ, ಇವಳು ಹೇಳ್ತಿರೋ ರೀತಿ ನೋಡಿದ್ರೆ ಇವಳು ಏನೋ ಮಾಡಿದ್ದಾಳೆ ಅನಿಸುತ್ತೆ ಅಂತ ಅವಳಿಗೆ ಟೆನ್ಷನ್ ಆಗ್ತಾ ಇರತ್ತೆ. ಸರು ಪಾಲಾಕ್ಷನ್ ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ಬಿಟ್ಟು ಅವ್ರ ಮನೆಯವ್ರು ಯಾರಿದ್ದಾರೆ ಅಂತ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು ಅಂತ ನೋಡ್ತಾ ಇರ್ತಾರೆ.
ಶಾರದಾ ಅವ್ರನ್ನ ಊಟ ಮಾಡೋದಕ್ಕೆ ಅಂತ ಕರಿತಾ ಇರ್ತಾನೆ. ಆದರೆ ಅವಳು ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ಏನು ಶಾರದವ್ರೆ, ನೀವು ತುಂಬ ಯೋಚನೆ ಮಾಡ್ತಿದ್ದೀರಾ, ನಿಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೆ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಸಮಾಧಾನ ಆಗುತ್ತೆ. ಅದನ್ನು ಬಿಟ್ಬಿಟ್ಟು ನೀವು ಎಲ್ಲ ಮನಸ್ಸಲ್ಲೇ ಇಟ್ಕೊಂಡು ಕೊರಗಬೇಡಿ ಅಂತ ಹೇಳ್ತಾ ಇರ್ತಾನೆ. ಆವಾಗ ನಿಮ್ಮ ಹತ್ರ ಏನಾದ್ರು ಹೇಳೋವಂಥದ್ದಾಗಿದ್ದರೆ ನಾನು ಹೇಳ್ತಾ ಇರಲಿಲ್ವಾ ಸರ್, ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತಿರ್ತಾಳೆ. ಆಯಿತು ಬನ್ನಿ ಊಟ ಮಾಡೋಣ ಅಂತ ಕರಿತಾನೆ. ಇಲ್ಲ ನಾನು ಊಟ ಮಾಡೋದಿಲ್ಲ, ನನಗೇನು ಬೇಡ, ನನಗೆ ಊಟ ಹೊಟ್ಟೆ ಹಸುವಾಗ್ತಾ ಇಲ್ಲ ಅಂತ ಹೇಳ್ತಾಳೆ. ಹಾಗಾದರೆ ನಾನು ಊಟ ಮಾಡೋದಿಲ್ಲ ಅಂತ ಸಿದ್ದು ಹೇಳ್ತಾನೆ. ಸರ್ ನೀವು ಹಿಂಗೆ ಅಂದರೆ ಮನೆಯವರೆಲ್ಲರೂ ಬೇಜಾರು ಮಾಡ್ಕೊತಾರೆ, ಫಸ್ಟು ಹೋಗಿ ಊಟ ಮಾಡಿ ಅಂತ ಹೇಳ್ತಾ ಇರ್ತಾಳೆ. ಮತ್ತು ನೀವು ಊಟ ಮಾಡಿದ್ರೇ ನಾವು ಊಟ ಮಾಡೋದು ಅಂತ ಹೇಳ್ತಾರೆ. ದೀಪು ಅಮ್ಮ ಬಾ ಅಮ್ಮ, ನನಗೂ ತುಂಬ ಹೊಟ್ಟೆ ಹಸಿವಾಗ್ತಾ ಇದ್ದರೆ ನಾನು ಊಟ ಮಾಡಬೇಕು, ಬಾ ಅಮ್ಮ ಪ್ಲೀಸ್ ಅಮ್ಮ ಅಂತ ಕರಿತಾ ಇರ್ತಾಳೆ. ಆಯಿತು ನಡಿ ಅಂತ ಹೇಳಿ ಶಾರದಾನು ಊಟಕ್ಕೆ ಬರ್ತಾಳೆ. ಎಲ್ಲರೂ ಊಟ ಮಾಡ್ತಾರೆ. ಊಟ ಮಾಡಾದ್ಮೇಲೆ ಮಲ್ಕೊಂಡು ಶಾರದಂಗೆ ಕನಸು ಬರ್ತಾ ಇರತ್ತೆ. ಇವತ್ತೇನೆಲ್ಲ ನಡೀತು, ನಾನೇನಾದರೂ ಅಪ್ಪಿತಪ್ಪಿ ಸಿದ್ದು ಸರ್ಗೆ ನಮ್ಮ ಅಪ್ಪ ಅಮ್ಮ ಸುಮಿತ್ರಮ್ಮ ಮತ್ತು ದಶರಥ ಸರ್ ಅಂತ ಏನಾದರೂ ಹೇಳ್ಬಿಟ್ಟಿದ್ರೆ ಅವ್ರ ಮನೆ ಕರ್ಕೊಂಡು ಹೋಗ್ಬಿಡ್ತಾ ಇದ್ರು. ಈ ಜ್ಯೋತಿಕಾ ಬೇಕಾದರೆ ಎಲ್ಲರನ್ನೂ ಸಾಯಿಸ್ಬಿಡ್ತಾ ಇದ್ಲು. ಅವಳು ಏನಾದರೂ ಪಾಪಿ ಬೇಕಾದ್ರೆ ಯಾರನ್ನ ಸಾಯಿಸೋದಕ್ಕೂ ಎಸೋದಿಲ್ಲ. ನಾನು ಆದಷ್ಟು ಈ ವಿಷಯನ ಯಾರಿಗೂ ಹೇಳ್ಬಾರ್ದು, ನನ್ನ ಮನಸ್ಸಲ್ಲಿ ಇಟ್ಕೊಬೇಕು ಅಂತ ಅನ್ಕೊತಾ ಇರ್ತಾಳೆ. ಇರುವಾಗ ಕನಸಲ್ಲಿ ಅವ್ರ ತಾತ ಅವ್ರ ಮನೆ ಹತ್ರ ಬರ್ತಾರೆ. ಬಂದ್ಬಿಟ್ಟು ತಾತ ನೋಡಿ ಅವಳಿಗೆ ತುಂಬ ಸಂತೋಷ ಆಗುತ್ತೆ. ತಾತ ನೀವು ಬಂದರೆ ನನಗೆ ನೀವು ಬಂದೇ ಬರ್ತೀರ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಬರಲೇಬೇಕಲ್ಲಮ್ಮ, ನೀನು ನಮ್ಮ ಮನೆ ಮೊಮ್ಮಗಳು ಅಂತ ಗೊತ್ತಾದ ಮೇಲೆ ನಾನು ಇಲ್ಲಿಗೆ ಬರಲೇಬೇಕಲ್ವಾ, ಅದಕ್ಕೆ ನಾನು ಬಂದೆ. ನಿನಗೆಲ್ಲ ಎಷ್ಟೆಲ್ಲ ಕಷ್ಟ ಕೊಟ್ಬಿಟ್ಟೆ, ನಿನಗೆ ಬಾಯಿಗೆ ಬಂದಂಗೆಲ್ಲ ಬೈದ್ಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ ಅಂತ ಹೇಳ್ತಿರ್ತಾರೆ. ಅವಾಗ ಇಲ್ಲ ತಾತ, ನೀವು ನಿಮ್ಮ ಪ್ಲೇಸಲ್ಲಿ ಯಾರಿದ್ರೂ ಅದೇ ಥರ ಮಾಡ್ತಿದ್ರು, ಏನೂ ಮಾಡೋದಕ್ಕಾಗೋದಿಲ್ಲ, ಎಲ್ಲ ಒಂದು ಕೆಟ್ಟ ಸಮಯ ಹೇಳ್ತಾ ಇರ್ತಾರೆ. ಅವಾಗ ಶಾರದಂಗೆ ಎಚ್ಚರಿಕೆ ಆಗ್ಬಿಡುತ್ತೆ. ಅಯ್ಯೋ, ನಾನು ಇಷ್ಟೊತ್ತವರೆಗೂ ಕಂಡಿದ್ದು ಕನಸ, ತಾತ ಏನಾದರೂ ನಮ್ಮ ಮನೆ ಹತ್ರ ಬಂದು ನನ್ನ ಮೊಮ್ಮಗಳು ಅಂತ ಒಪ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅಲ್ಲೇ ಇದ್ದ ನೀರನ್ನ ಕುಡಿದ್ಬಿಟ್ಟು ಅವಳು ಮತ್ತೆ ಮಲ್ಕೊತಾಳೆ. ಜ್ಯೋತಿಕಾ ಮಾಡಿದ ಆಕ್ಸಿಡೆಂಟ್ಗೆ ಯಾವುದಾದ್ರೂ ಎವಿಡೆನ್ಸ್ ಸಿಕ್ಕಿ ಪೊಲೀಸವರು ದಶರಥ ಸುಮಿತ್ರ ಅವ್ರ ಮನೆ ಹತ್ರ ಬರ್ತಾರ. ಜ್ಯೋತಿಕಾ ಅರೆಸ್ಟ್ ಆಗಿ ಸ್ಟೇಷನ್ ಒಳಗಡೆ ಹೋಗ್ತಾಳ. ಈ ವಿಷಯ ಎಲ್ಲ ಮನೆಯವ್ರಿಗೆಲ್ಲರಿಗೂ ಗೊತ್ತಾಗತ್ತಾ, ಏನಾಗುತ್ತೆ ಅಂತ ಕಾದಿ ನೋಡಬೇಕು ಫ್ರೆಂಡ್ಸ್. ಅಲ್ಲಿಗೆ ಇವತ್ತಿನ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನಮ್ಮ ಲೈಫಲ್ಲೂ ಅಷ್ಟೇ ಈ ಜ್ಯೋತಿಕನಂತ ರಾಕ್ಷಸರು ತುಂಬ ಅಕ್ಕಪಕ್ಕನೇ ಇರ್ತಾರೆ. ಆದರೆ ನಾವು ಎಲ್ಲರೂ ಒಳ್ಳೆಯವರೇ ಅಂತ ಅಂದ್ಕೊಂಡು ನಾವು ಮೋಸ ಹೋಗ್ತಾ ಇರ್ತೀವಿ. ಜೀವನದಲ್ಲಿ ಆದಷ್ಟು ನಾವು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದನ್ನು 2 ಅಲ್ಲ 3 ಸತಿ ಯೋಚನೆ ಮಾಡಿ ನಾವು ಸರಿಯಾದ ದಾರಿಯಲ್ಲಿ ನಡೆದಿಲ್ಲ ಅಂದರೆ ನಮಗೆ ಮೋಸ ಮಾಡೋರು ಇದೇ ಥರ ಕಾಯ್ಕೊಂಡಿರ್ತಾರೆ. ಆದಷ್ಟು ನಾವು ಜೀವನದಲ್ಲಿ ತುಂಬ ಹುಷಾರಾಗಿರಬೇಕು ಫ್ರೆಂಡ್ಸ್, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಈ ಧಾರಾವಾಹಿನ ನಾವು ನೋಡಿ ತಿಳ್ಕೊಬೇಕಾಗಿರೋ ತುಂಬ ವಿಷಯ ಇದೆ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನೀವೇನಾದರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.